ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಕ್ಸ್ಕ್ಯೂಸ್ ಮೀ ಸರ್. ಬಾ ಶ್ರೀಕರ್, ಕೂತ್ಕೋ. ಪರವಾಗಿಲ್ಲ ಸರ್. ಮನೆ ಪರಿಸ್ಥಿತಿನ ದೃಷ್ಟಿನಲ್ಲಿಟ್ಕೊಂಡು ಜಾಬ್ ವಿಷಯ ಬಾಸ್ ಹತ್ರ ಮಾತಾಡ್ತಾರೇನೋ. ಹಾಗೆ ಮಾಡಬೇಡಿ ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋಬೇಕು. ಒಂದ್ ವೇಳೆ ಬಾಸ್ ಹತ್ರ ಮಾತಾಡೋದಕ್ಕೇನಾರು ಹೋಗಿದಾರಾ? ಸರ್, ನಾನು ರಿಕ್ವೆಸ್ಟ್ ಮಾಡ್ದ ಹಾಗೇನೆ ಅವನಿಗೆ ಜಾಬ್ ಕೊಟ್ರಿ. ಅವಳು ಕೂಡ ಪ್ರೂವ್ ಮಾಡ್ಕೊಂಡಿದ್ದಾಳೆ. ಬಟ್ ಇವಾಗ ಅವಳು ಜಾಬ್ ಬಿಡಬೇಕಾಗಿ ಬಂದಿದೆ. ಎಫಿಷಿಯೆಂಟ್ ಪರ್ಸನ್ ಬಿಡಬೇಕು ಅನ್ಕೊಳ್ಳೋದಕ್ಕೆ ರೀಸನ್ ಏನು? ಸ್ಯಾಲ್ರಿ ಸಾಕಾಗಿಲ್ಲ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಣ. ಸ್ಯಾಲ್ರಿ ಇಶ್ಯೂ ಅಲ್ಲ ಸರ್, ಪ್ಯೂರ್ಲಿ ಪರ್ಸನಲ್ ರೀಸನ್, ದ್ಯಾಟ್ಸ್ ಆಲ್. ನಾನೊಂದ್ಸರಿ ಮಾತಾಡ್ಲಾ? ನೋ ಸರ್, ಅವಳ ಫ್ಯಾಮಿಲಿ ಪ್ರಾಬ್ಲಮ್ ಬಗ್ಗೆ ನನಗೆ ಗೊತ್ತು ಅಲ್ವಾ. ಪ್ಲೀಸ್ ಡೋಂಟ್ ಮೈಂಡ್. ಗಿರಿ ಅಂತ ಬ್ಯಾಡ್ ಕ್ಯಾರೆಕ್ಟರ್ನ ತೆಗಿಬೇಕಾದ್ರೆ ನೋವು ಅನ್ಸಲ್ಲ. ಅವನಿ ಅಂತ ಗುಡ್ ಕ್ಯಾರೆಕ್ಟರ್ ಬಿಡ್ತಾಳೆ ಅಂದರೆ ನೋವಾಗೋದು ಕಾಮನ್. ಬಟ್ ಅವ್ರ ರೀಸನ್ಸ್ ಅವ್ರದ್ದು. ಅಷ್ಟರಲ್ಲಿ ಬೇರೆ ಪರ್ಸನ್ನ ರಿಪ್ಲೇಸ್ ಮಾಡೋಣ. ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅವನೇ ಅದು ಅವನೇ ಅದು ಎಲ್ಲ ಕೇಳಿಸ್ಕೊಂಡೇರಿ. ಗಿರಿನ ತೆಗ್ದಷ್ಟು ಸುಲಭವಾಗಿ ನನ್ನ ಕೂಡ ಬಿಡಿಸ್ಬಿಡ್ತಿದ್ದೀರಾ ಅಲ್ವಾ? ಇಂಥ ಕೆಲಸ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡೋದಕ್ಕೆ ನಿಮ್ ಹತ್ರ ಬರೋ ಅಷ್ಟರಲ್ಲಿ ಮಾಡೋದನ್ನೆಲ್ಲ ಮಾಡ್ಬಿಟ್ರಿ. ರಾತ್ರಿ ಊಟಕ್ಕೆ ಕೂತಾಗ ನಿಮ್ಮಮ್ಮಂಗ್ ಕೊಟ್ಟ ಮಾತನ್ನ ನೆರವೇರಿಸ್ಬಿಟ್ರಿ. ಈ ವಿಷಯ ಲಾವಣ್ಯ ಅವ್ರಿಗೆ ಗೊತ್ತಾದ್ರೆ ಈಗ್ಲೇ ಅವರು ಹಬ್ಬ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ನಾನೇನೇ ಮಾಡಿದ್ರು ನಮ್ಮೊಳ್ಳೋದಕ್ಕೋಸ್ಕರನೇ ಅವನಿ. ನಮ್ಮ ಮಧ್ಯೆ ಯಾವುದೇ ತೊಂದರೆ ಬರಬಾರ್ದು ಅಂತ ಯೋಚನೆ ಮಾಡಿನೇ ಮಾಡಿದೆ. ನನ್ನ ಅನುಮತಿನೇ ಇಲ್ಲದೆ ನಾನು 10 ದಿನದಲ್ಲಿ ಬಿಡ್ತೀನಿ ಅಂತ ಹೇಳ್ಬಿಟ್ರಿ. ನಿಮ್ ಹತ್ರ ದುಡ್ಡು ತಗೊಳಕ್ಕಾಗಲ್ಲ ರೀ. ಅಕ್ಕನ ಕುಟುಂಬಕ್ಕೆ ಸಹಾಯ ಮಾಡೋಕ್ಕಾಗಲ್ಲ. ನಿಮ್ ನಿರ್ಧಾರಗಳಿಗೆ ನಮಸ್ಕಾರ. ನಿಮ್ ಎಲ್ರ ದೃಷ್ಟಿನಲ್ಲೂ ನಾನೊಂದು ಆಟದ ಬೊಂಬೆ ಆಗ್ಬಿಟ್ಟಿದ್ದೀನಿ. ಅವನಿ ಮಾಡ್ಕೊಂಬನ್ನಿ. ಹೋಗ್ರಿ.
ತಗೊಳ್ಳಿ. ಹಾ. ಕೂತ್ಕೊಳ್ಳಿ. ತಿನ್ನಿ. ನನ್ನ ಮೇಲಿದ್ದ ಕೋಪ ಹೋಯ್ತಾ? ನಿನ್ ಕೋಪ ಜಾಸ್ತಿ ಹೊತ್ತಿರಲ್ಲ ಅಂತ ನನಗೆ ಗೊತ್ತು. ನಾನೀಗ ಆಫೀಸಲ್ಲಿ ವರ್ಕ್ ಮಾಡ್ತಿರೋ ಎಂಪ್ಲಾಯ್ ಆಗಿ ಬರಲಿಲ್ಲ, ಶ್ರೀಕರ್ ಅವ್ರ ಹೆಂಡತಿ ಅವನಿ ಆಗಿ ಬಂದಿದ್ದೀನಿ. ನನ್ನ ಗಂಡನ ಹಸುವನ್ನು ತೀರ್ಸೋದು ನನ್ನ ಧರ್ಮ. ಜಾಬ್ ವಿಷಯದಲ್ಲಿ ನೀವು ಮಾಡಿರೋ ಕೆಲಸಕ್ಕೆ ಕೋಪ ಇರ್ಬೋದು, ಒಬ್ಳು ಹೆಂಡತಿಯಾಗಿ ನಿಮಗೆ ಮಾಡೋ ಸೇವೆನಲ್ಲಿ ಪ್ರೀತಿ ಮಾತ್ರ ಇರತ್ತೆ. ಅಂದ್ರೆ ಇನ್ನೂ ಕೋಪ ಇದೆ ಅಂತಾಯ್ತು. ನಾನು ಈ ಕೆಲಸ ಬಿಡೋದಕ್ಕೆ ಇನ್ನೂ 10 ದಿನ ಟೈಮ್ ಇದೆ. ಅಷ್ಟರಲ್ಲಿ ಏನ್ ಬೇಕಿದ್ರೂ ಆಗ್ಬೋದು. ಆ ವಿಷಯದ ಬಗ್ಗೆ ಚಿಂತೆ ಮಾಡದೆ ಪ್ರಶಾಂತವಾಗಿ ಊಟ ಮಾಡಿ. ಈಗ ನಿನ್ನ ಕೋಪ ಅಲ್ಲ, ನಿನ್ ಪ್ರೀತಿ ಬೇಕಾಗಿರೋದು. ಮೊದಲನೇ ತುತ್ತನ್ನ ತಿನ್ನಿಸ್ತೆ ಅಂತಂದ್ರೆ ಆರಾಮಾಗಿ ತಿಂತೀನಿ. ಹಾಯ್ ಗಾಯ್ಸ್. ಹಾಯ್. ಆರಾಮಾಗಿ ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂತಿದ್ಯಾ, ನೀನೇ ಲಕ್ಕಿ ಮ್ಯಾನ್. ಹೌದು, ಎಲ್ಲರೂ ಇಷ್ಟು ರಿಲ್ಯಾಕ್ಸ್ ಆಗಿದ್ರಲ್ಲ, ಯಾಕೆ? ಈವ್ನಿಂಗ್ ಫಂಕ್ಷನ್ ಹಾಲಲ್ಲಿ ಕಂಪನಿ ಗೆಟ್ ಟುಗೆದರ್ ಪಾರ್ಟಿ ಇದೆ ಅಲ್ವಾ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದೀವಿ. ಬಾಸ್ ಬರ್ತಾ ಇದ್ದಾರೆ. ಹಾಯ್ ಗೈಸ್. ಹಾಯ್ ಸರ್. ಲಿಸನ್ ಎವ್ರಿವನ್, ಫಂಕ್ಷನ್ಗೆ ಎಲ್ಲರೂ ಕೂಡ ನಿಮ್ಮ ಫ್ಯಾಮಿಲಿ ಜೊತೆನೇ ಬರಬೇಕು. ನೀವೆಲ್ಲ ಯಾವುದೇ ಪ್ರೆಷರ್ ಇಲ್ಲದೆ ಕಂಪ್ನಿ ಟಾರ್ಗೆಟ್ನ ರೀಚ್ ಆಗ್ತಿದ್ದೀರಾ ಅಂದರೆ ಅದಕ್ಕೆ ಕಾರಣ ನಿಮ್ಮ ವೈಫ್ಸ್ ನಿಮ್ಗೆಲ್ಲ ಸಪೋರ್ಟ್ ಮಾಡ್ತಿರೋದು. ಸೊ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬಂದ್ರೇನೆ ನಿಮಗೆಲ್ಲ ಪ್ರಮೋಷನ್ ಸಿಗುತ್ತೆ, ಇಲ್ಲ ಅಂದರೆ ಪ್ರಮೋಷನ್ ಇಲ್ಲ. ಇದು ನಿಮ್ಗೆ ಸ್ವೀಟ್ ವಾರ್ನಿಂಗ್. ಓಕೆ? ಶೋ ಸರ್. ಥ್ಯಾಂಕ್ ಯು. ನನ್ನ ಹೆಂಡತಿ ದಿನಾಗ್ಲೂ ಔಟಿಂಗ್ ಅಂತ ಸಾಯಿಸ್ತಾಳೆ. ಈ ಫಂಕ್ಷನ್ ಕರ್ಕೊಂಡು ಬಂದ್ರೆ ಇನ್ನೊಂದು 10 ದಿನ ಎಸ್ಕೇಪ್ ಆಗ್ಬೋದು. ಏನಂತೀರಾ? ವಾಟ್ ಅಬೌಟ್ ಯು ರಾಧಾ? ಇಲ್ಲಿವರೆಗೂ ನಿಮ್ಮ ವೈಫ್ನ ನಮಗೆ ಇಂಟ್ರೊಡ್ಯೂಸೇ ಮಾಡಿಲ್ಲ. ಅಟ್ಲೀಸ್ಟ್ ಅವ್ರ ಹೆಸರಾದ್ರೂ ಹೇಳ್ಬೋದಲ್ವಾ? ಈವ್ನಿಂಗ್ ಖಂಡಿತ ಕರ್ಕೊಂಡು ಬರಬೇಕು. ಯಾಕೆ ಸೈಲೆಂಟ್ ಆಗಿದ್ಯಾ? ಕರ್ಕೊಂಡು ಬರ್ತಿದ್ಯಾ ಇಲ್ವಾ? ಇವನ್ಗೆ ವೈಫ್ ಹತ್ರ ವಾಯ್ಸ್ ಇರಲ್ಲ ಅನ್ಸತ್ತೆ, ಅದಕ್ಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದಾನೆ. ಕೆಲವ್ರ ವೈಫ್ ಫಂಕ್ಷನ್ ಅಂತಾನು ನೋಡ್ದೇನೆ ಅವ್ರ ಆಟಿಟ್ಯೂಡ್ ತೋರಿಸ್ತಿರ್ತಾರೆ. ಹಾಗೇನೆ ನಿನ್ ವೈಫ್ ಕೂಡ ಹಾಗೇನಾ ಹೇಗೆ? ಅದಕ್ಕೆ ಭಯ ಪಡ್ತಿರೋ ಹಾಗಿದ್ದಾನೆ. ನೀನೊಂದು ವೇಳೆ ಕರ್ಕೊಂಡು ಬರಲಿಲ್ಲ ಅಂದ್ರೆ ನಾವು ಅನುಮಾನ ಪಡ್ತಾ ಇರೋದೇ ನಿಜ ಅನ್ಕೋತೀವಿ. ಅಂಥದ್ದೇನಿಲ್ಲ, ನಾನು ಕರ್ಕೊಂಡು ಬರ್ತೀನಿ. ಅವಳಿಗೆ ಈಗಲೇ ಇನ್ಫಾರ್ಮ್ ಮಾಡ್ತೀನಿ. ಏನು? ನಿನ್ ಜೊತೆ ಗಲಾಟೆ ಮಾಡಿದ್ದಕ್ಕೆ ಸಾರಿ. ನೀವ್ ಸಾರಿ ಹೇಳ್ತಿದ್ದೀರಾ ಅಂದ್ರೆ ಏನೋ ವಿಷಯ ಇರುತ್ತೆ. ಏನದು? ಈವ್ನಿಂಗ್ ಕಂಪನಿ ಗೆಟ್ ಟುಗೆದರ್ ಇದೆ, ನನ್ನ ಜೊತೆ ಪಾರ್ಟಿಗೆ ಬರ್ತೀಯಾ? ತಪ್ಪೆಲ್ಲ ನಿಂದೆ ಅಲ್ವಾ? ಅಮ್ಮ ಮಾಡ್ಬೇಕಾಗಿರೋದನ್ನ ಮಾಡ್ತಿದ್ದಾಳೆ. ಒಂದು ವಿಷಯನ ಪದೇ ಪದೇ ಹೀಗೆ ಹೇಳ್ತಿದ್ರೆ ಅದರ ರಿಸಲ್ಟ್ ಹೀಗೆ ಇರುತ್ತೆ. ನಾನ್ ಬರಲ್ಲ. ಅದಲ್ಲ ಲಾವಣ್ಯ, ಹೊರಗಡೆ ಕರ್ಕೊಂಡು ಹೋಗಿ ಎಲ್ಲಾರ್ ಮುಂದೆ ನನ್ನ ಅವಮಾನಿಸೋದಕ್ಕ? ನಾನ್ ಯಾಕೆ ಹಾಗೆ ಮಾಡ್ತೀನಿ ಹೇಳು? ನನಗ್ ಬೆಲೆನೇ ಇಲ್ಲ ಅನ್ನೋ ತರ ಮಾತಾಡ್ದೆ. ನನಗ್ ಬೆಲೆ ಕೊಡದೇ ಇರೋ ವ್ಯಕ್ತಿಗಳ ಜೊತೆ ನಾನ್ ದೂರನೇ ಇರ್ತೀನಿ.
ಅಷ್ಟಕ್ಕೂ ಈಗಷ್ಟೇ ನಮ್ಮಮ್ಮ ಕೂಡ ಫೋನ್ ಮಾಡಿದ್ರು, ಶಾಪಿಂಗ್ ಹೋಗಕ್ಕೆ ರೆಡಿ ಇರು ಅಂದ್ರು. ನಾಳೆ ಪ್ಲಾನ್ ಮಾಡ್ಕೋಬೋದಲ್ವಾ? ಏನೋ ಅಗತ್ಯ ಇಲ್ಲ. ಫ್ಯಾಮಿಲಿ ಜೊತೆ ಬರ್ಲಿಲ್ಲ ಅಂತಂದ್ರೆ ಪ್ರಮೋಷನ್ ಇರಲ್ಲ ಅಂತ ಬಾಸ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಎಮೋಷನ್ಸ್ ಇಲ್ದವ್ರಿಗೆ ಪ್ರಮೋಷನ್ ಬರ್ಲಿಲ್ಲ ಅಂದ್ರೆ ಏನೂ ನಷ್ಟ ಆಗಲ್ಲ. ನಿಮ್ ಜಾಬ್ ಹೋದ್ರೂನು ನನ್ಗೇನೂ ಆಗಲ್ಲ, ನಾನಂತೂ ಬರಲ್ಲ. ನಾನು ಅನ್ಕೊಂಡಾಗೆ ಆಯ್ತು. ಲಾವಣ್ಯ ಇಲ್ದೇನೆ ಹೋದ್ರೆ ಎಲ್ರ ಮುಂದೆ ಇನ್ಸಲ್ಟ್ ಆಗುತ್ತೆ, ಪ್ರಮೋಷನ್ ಕೂಡ ಮಿಸ್ ಆಗುತ್ತೆ. ಏನ್ ಮಾಡೋದೀಗ? ರೀ, ಹೊರಡೋಣ್ವಾ? ಒಂದ್ ಸೆಕೆಂಡ್. ಛೇ, ಏನಾಯ್ತು ರೀ? ಕ್ಲೈಂಟಿಗೆ ಸಂಬಂಧಪಟ್ಟಿರೋ ಟೆನ್ಷನ್. ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಲಾ? ಕೆಲವು ಎಮರ್ಜೆನ್ಸಿ ಕಾಲ್ಸ್ ಅಟೆಂಡ್ ಮಾಡೋದಿದೆ, ಹಾಗೇನೆ ಪೆಂಡಿಂಗ್ ವರ್ಕ್ಸ್ ಕೂಡ ಮಾಡೋದಿದೆ. ನನಗೆ ಲೇಟ್ ಆಗತ್ತೆ. ಓ, ಏನ್ ಮಾಡೋದು? ಅವನಿ, ನಿನ್ ಕ್ಯಾಬಲ್ಲಿ ಹೋಗಿರ್ತೀಯಾ? ನಾನು ವರ್ಕ್ ಫಿನಿಶ್ ಮಾಡ್ಕೊಂಡು ಬರ್ತೀನಿ. ಸರಿ ರೀ. ಅವನಿ, ಒಂದ್ ಸೆಕೆಂಡ್, ಕ್ಯಾಬ್ ಬುಕ್ ಮಾಡ್ತೀನಿ. ನಾನ್ ಮಾಡ್ತೀನಿ ಬಿಡ್ರಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಸರಿ, ಬಾಯ್. ಬಾಯ್. ಅವನಿ, ಈ ಕತ್ಲಲ್ಲಿ ನಿನ್ನನ್ನು ಒಬ್ಬಂಟಿಯಾಗಿ ಕಳಿಸೋದು ನನಗಿಷ್ಟ ಇಲ್ಲ. ವರ್ಕ್ ಲೋಡಿಂದ ಆಗ್ತಿಲ್ಲ. ಏನ್ ಪರವಾಗಿಲ್ಲ ರೀ, ಬೇಗ ತಲುಪ್ತೀನಿ. ಸ್ವಲ್ಪ ಭಯ ಆಗ್ತಿದೆ, ಹುಷಾರು. ಭಯ ಪಡ್ಬೇಡ್ರಿ, ನಾನು ಹುಷಾರಾಗೇ ಹೋಗ್ತೀನಿ. ಮೇಲ್ ಸೆಂಡ್ ಮಾಡ್ತಿದ್ದೀನಿ. ಇವಾಗ ಅದೇ ಕೆಲಸದಲ್ಲಿದ್ದೀನಿ. ಇನ್ನೊಂದು ಅರ್ಧ ಗಂಟೆಲಿ ಕಳಿಸ್ತೀನಿ. ಓಕೆ. ಯಾವ ಆಟೋನೂ ಸಿಗ್ತಾ ಇಲ್ಲ. ಕ್ಯಾಬ್ಗೆ ಟ್ರೈ ಮಾಡಬೇಕು. ಕ್ಯಾಬ್ ತುಂಬಾ ಲೇಟಾಗಿ ಬರೋ ಹಾಗಿದೆ. ಸ್ವಲ್ಪ ಮುಂದೆ ಹೋಗಿ ಆಟೋಗೆ ಟ್ರೈ ಮಾಡಬೇಕು, ಅಥವಾ ಯಾವುದಾದ್ರೂ ಬಸ್ ಸ್ಟಾಪ್ ಇದ್ರೆ ಬಸ್ಸಲ್ಲೇ ಹೊರಟೋಗ್ಬೇಕು. ಹೇಳು ವಿಜಯ್. ಲೈ, ನಾನು ನನ್ನ ಮಿಸ್ಸಸ್ ಫಂಕ್ಷನಿಗೆ ಬಂದಿದ್ದೀವೋ, ನಿನಗೋಸ್ಕರ ಕಾಯ್ತಾ ಇದ್ದೀವಿ. ನೀನು ಹೊರಟಿದ್ಯೋ ಇಲ್ವೋ ಹೇಳು ರಾಧಾ. ಬರ್ತಿದ್ದೀನಿ. ನಿನ್ನ ವೈಫ್ ಬರ್ತಿದ್ದಾಳಾ? ಹಾಂ, ಬರ್ತಿದ್ದಾಳೆ. ಓ ರಿಯಲಿ? ದ್ಯಾಟ್ಸ್ ನೈಸ್. ಬೇಗ ಬಂದ್ಬಿಡು, ಇಲ್ಲಾಂದರೆ ಫಂಕ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಸರಿನಾ? ಸರಿ, ಬಾಯ್. ಇವತ್ತು ಯಾವ ಹುಡುಗಿನೂ ಸಿಗ್ತಾ ಇಲ್ವಲ್ರೋ.
ಲಾವಣ್ಯನ್ ಜೊತೆಲಿ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಪ್ರಮೋಷನ್ ಮಿಸ್ ಆಗುತ್ತೆ. ಆ ಥರ ಹೋಗಿ ಅವಮಾನ ಮಾಡಿಸ್ಕೊಳ್ಳೋದು ಯಾಕೆ? ಮನೆಗೆ ಹೋಗೋದೇ ಬೆಟರ್. ಬಾರೋ. ಏಯ್ ಎದೋಗಿಲ್ಲಿಂದ ಹೋಗೋ ಹೋಗ. ಎಲ್ಲಿಗೆ ಹೋಗ್ಬೇಕು ಮೇಡಮ್? ಎಲ್ಲಿಗೆ ಹೋಗ್ಬೇಕೋ ಹೇಳಿ ಮೇಡಮ್, ನಾನು ಡ್ರಾಪ್ ಮಾಡ್ತೀನಿ. ಏಯ್ ನಿನಗೆ ಯಾಕೋ ಶ್ರಮ? ಮೇಡಮ್ ನಾನು ಡ್ರಾಪ್ ಮಾಡ್ತೀನಿ. ಏಯ್ ನಿಂಗೆ ಯಾಕೋ, ನಾನು ಡ್ರಾಪ್ ಮಾಡ್ತೀನಿ. ಏಯ್ ನೀವಿಬ್ರು ಇರೋ, ನಾನು ಡ್ರಾಪ್ ಮಾಡ್ತೀನಿ. ಸೈಲೆಂಟಾಗಿ ಇದ್ದೀರಲ್ಲ ಮೇಡಮ್, ಹೇಳಿ. ನೀವ್ ಹೀಗೆಲ್ಲ ಮಾತಾಡ್ತಾ ಇದ್ರೆ ಹಲ್ಲು ಉದುರ್ಸಾಕ್ಬಿಡ್ತೀನಿ. ಕೋಪ ಯಾಕೆ ಮೇಡಮ್? ಕೂಲ್ ಕೂಲ್. ಅವನಿ ಯಾಕೆ ಇಲ್ಲಿದ್ದಾಳೆ? ಈ ಟೈಮಲ್ಲಿ ಬಸ್ಗಳಂತೂ ಬರಲ್ಲ, ಕ್ಯಾಬು ಆ ಕಡೆ ಈ ಕಡೆ ಬರೋ ಅವಕಾಶನೇ ಇಲ್ಲ. ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಿದ್ದೀವಿ. ನಾವು ಮಾಡೋ ಸಹಾಯ ತಗೊಳ್ಳಿ ಮೇಡಮ್. ಏನ್ರೋ ಅಕ್ಕ ತಂಗಿರಿಲ್ವಾ? ಹೆಣ್ಣು ಒಂಟಿಯಾಗಿ ಕಾಣಿಸಿದ್ರೆ ಸೆಕ್ಯೂರಿಟಿ ಆಗಿರ್ಬೇಕಂಡ್ರೋ, ಹೀಗೆ ಟೀಸ್ ಮಾಡಬಾರ್ದು. ಲೇ ಹೀರೋ ಬಂದಿದ್ದಾನೋ, ನಾವೆಲ್ಲ ಹೆದರ್ಕೊಂಡು ಓಡೋಗ್ಬೇಕೀಗ. ಭಯಪಟ್ಟು ಓಡೋಗ ಅಗತ್ಯ ಇಲ್ಲ, ಏಟ್ ತಿಂದ್ರೆ ಸಾಕು. ತುಂಬಾ ಥ್ಯಾಂಕ್ಸ್. ನೀನ್ ಯಾಕೆ ಒಬ್ಳೇ ಇದೆಯಾ? ಅವನಲ್ಲಿ ಶ್ರೀಕರ್ ಅವ್ರಿಗೆ ಆಫೀಸಲ್ಲಿ ಲೇಟ್ ಆಗುತ್ತೆ ಅಂತ ನನಗೆ ಹೋಗು ಅಂತಂದ್ರು. ಅದಕ್ಕೆ ಆಟೋಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ನಾನು ಮನೆಗೆ ಹೋಗ್ತಾ ಇದ್ದೀನಿ, ನನ್ನ ಜೊತೆಗೆ ಬಂದ್ಬಿಡು. ಪರವಾಗಿಲ್ಲ, ನಾನು ಆಟೋನಲ್ಲಿ ಬರ್ತೀನಿ. ನಮ್ಮ ಮನೇಲೇ ಇದೆಯಾ, ನನ್ನ ಜೊತೆ ಬಂದ್ರೆ ತಪ್ಪೇನು? ಆದ್ರೂ ಇಂಥ ಜಾಗದಲ್ಲಿ ವೆಯ್ಟ್ ಮಾಡಿದ್ರೆ ಅಂಥವ್ರಿಂದ ತೊಂದರೆ ಆಗುತ್ತೆ. ಏನ್ ಯೋಚಿಸಿದ್ಯಾ? ನೈಟ್ ಟೈಮ್ ಡೇಂಜರ್. ಸರಿ ನಡೀರಿ. ಕಮ್. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬಂದ್ರೇನೆ ನಿಮ್ಗೆಲ್ಲ ಪ್ರಮೋಷನ್ ಸಿಗುತ್ತೆ, ಇಲ್ಲ ಅಂದ್ರೆ ಪ್ರಮೋಷನ್ ಇಲ್ಲ. ಪ್ರಮೋಷನ್ ಕೈತಪ್ಪು ಹೋಗ್ಬಾರ್ದು ಅಂತಂದ್ರೆ ಸ್ವಲ್ಪ ಹೊತ್ತು ಲಾವಣ್ಯನ ಬದಲು ನನ್ನ ವೈಫ್ ಸ್ಥಾನದಲ್ಲಿ ಅವನಿನ ಕರ್ಕೊಂಡು ಹೋಗಿ ಮ್ಯಾನೇಜ್ ಮಾಡಬೇಕು. ಪ್ರಮೋಷನ್ ಸಿಗುತ್ತೆ, ಮರ್ಯಾದೆನೂ ಉಳಿಯುತ್ತೆ. ಕಂಪನಿ ಫಂಕ್ಷನ್ ಮತ್ತೆ 1 ವರ್ಷದವರೆಗೂ ಇರೋದಿಲ್ಲ. ಆಮೇಲಿನ ವಿಷಯ ಆಮೇಲೆ ನೋಡ್ಕೋಬಹುದು. ಅವನಿ, ಹಾ ಹೇಳಿ. ಮನೇಲಿ ನಾವೆಲ್ಲ ನಿನಗೆ ವಿರುದ್ಧವಾಗಿರ್ಬೋದು, ಆದರೆ ನಿಜ ಹೇಳಬೇಕು ಅಂದರೆ ನಿನ್ನಷ್ಟು ತಾಳ್ಮೆ ಸಹನೆ ಯಾರಿಗೂ ಇಲ್ಲ.
ಅವಾಗವಾಗ ನಿನಗೆ ನೋವು ಕೊಡೋ ಮಾತಾಡಿರ್ಬಹುದು. ದಯವಿಟ್ಟು ಏನು ಅನ್ಕೋಬೇಡ. ನೀವು ನನ್ನ ಬಗ್ಗೆ ಹೀಗೆ ಯೋಚನೆ ಮಾಡಿದ್ದು ನಿಜವಾಗ್ಲೂ ನನಗೆ ತುಂಬ ಸಂತೋಷ ಆಯಿತು.